ಸೊ ಎಲ್ಲ ಡಿಸ್ಕೌಂಟಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಂದಷ್ಟು ಸ್ಟಾಕ್ ಇದೆ. ಆ ಸ್ಟಾಕ್ ಖಾಲಿ ಆದಮೇಲೆ ಹೊಸ ಹೊಸ ಡಿಸೈನು ಮಾಡೋದಕ್ಕೆ ಮೂಡ್ ಬರುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ. ಯಾಕಂದರೆ ಅಷ್ಟು ಕೆಲಸ ಇದೆ ಇದರಲ್ಲಿ ಟೆರಕೋಟ. ಸೊ ಹೊಸದಾಗಿ ಮಾಡೋದಕ್ಕೆ ಒಂದು ಪ್ರಯತ್ನ. ಸೊ ಯಾರೆಲ್ಲ ಬರ್ತೀರೋ ಡಿಸ್ಕೌಂಟ್ ರೇಟಲ್ಲಿ ನಾನು ಟೆರಕೋಟ ಜ್ಯುವೆಲರಿನ ಸ್ಟಾಲ್ಗಳಲ್ಲಿ ಕೊಡ್ತೀನಿ. ಸೊ ಬಂದು ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ನಾವು ಹೋಲ್ಸೇಲಲ್ಲೆಲ್ಲ ಸೇಲ್ ಮಾಡ್ತಿದ್ದೀವಿ. ಟೈಮ್ ಹೋಗೋದು ಇನ್ನು ಬೇಗ ಸ್ಕೂಲಿಗೆ. ಟೆಸ್ಟ್ ಬೇರೆ ಅಂತೀಯ, ಬೇಗ ಎದೊಳಲ್ಲ, ಮಾಡಲ್ಲ, ಸೋಂಬೇರಿ. ನೆಕ್ಸ್ಟ್ ಸ್ಟಾಲಿಗೆ ಬರೋರಾಗಿರ್ಬೋದು. ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಒಂದಷ್ಟು ಇದಿದೆ. ಇವಾಗ ನೆಕ್ಸ್ಟ್ ಸ್ಟಾಲ್ ಇದೆ, ನಾಳೆಯಿಂದ ಮತ್ತೆ ಹೋಗ್ತಿದ್ದೀನಿ. ಇನ್ನೂ ಒಂದು 3-4 ದಿನ ಇರುತ್ತೆ ಕಬ್ಬನ್ ಪಾರ್ಕಲ್ಲಿ. ಸೊ ಯಾರು ಬರ್ತೀರಾ ನೀವೆಲ್ಲರೂ ಅವ್ರಿಗೆಲ್ಲ ಡಿಸ್ಕೌಂಟ್ ರೇಟಲ್ಲಿ ನಾನು ಹಾಕ್ತಾ ಇರೋದು. ಫೋನ್ ಬೇಕಾಯ್ತು ಮಾಡ್ತೀನಿ ಫೋನ್. ಟೈಮ್ ಹೋಗೋದು ಇನ್ನು ಬೇಗ ಸ್ಕೂಲಿಗೆ. ಟೆಸ್ಟ್ ಬೇರೆ ಅಂತೀಯ, ಬೇಗ ಎದೊಳಲ್ಲ, ಮಾಡಲ್ಲ, ಸೋಂಬೇರಿ. ನಾನೀಗ ಆಟೋ ಮಾಡ್ಕೊಂಡು ಡಾಕ್ಟರ್ ಈಲ್ ಹಾಸ್ಪಿಟಲ್ಗೆ HSL ಲೇಔಟ್ಗೆ ಬಂಸಂದ್ರ ಮೆಟ್ರೋಯಿಂದ ಹೋಗಬೇಕು. ಬಟ್ ತುಂಬ ದೂರ ಆಗುತ್ತೆ ನನಗೆ, ಹಂಗಾಗಿ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಫ್ಲವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮಕ್ಕ ಅಂತ ಐತೆ ಮಲ್ಲಿಗೆ ಹೂವು ಎಲ್ಲನೂ. ಆಟೋ ಮೇಲೆ ಒಂದು ಲೈನ್ ನೋಡಿದೆ, ಎಷ್ಟೇ ತಪ್ಪು ಮಾಡಿದರೂ ಬುದ್ಧಿ ಹೇಳುವ ದೇವತೆ ತಾಯಿಗೆ ಮಾತ್ರ ಅಂತ. ಸೊ ತಾಯಿಗೆ ನಿಜವಾಗ್ಲೂ ತಾಯಿಗಿರೋಷ್ಟು ತಾಳ್ಮೆ ಆಗಲಿ, ಮಕ್ಳ ಮೇಲೆ ಪ್ರೀತಿ ಆಗಲಿ ಬೇರೆಯವ್ರಿಗೆ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು, ಎತ್ತ ತಾಯಿ ಇರಬೇಕು. ಅವ್ರು ಎಂಥ ಪರಿಸ್ಥಿತಿಲಿದ್ದರೂ ಓಕೆ, ತಾಯಿ ಇದ್ದರೆ ಮಕ್ಕಳನ್ನ ಕಾಪಾಡ್ತಾಳೆ ಎಂಥ ಪರಿಸ್ಥಿತಿಲಿದ್ರು. ಸರ್ಕಲ್ ಮಾರಮ್ಮ ಟೆಂಪಲ್ಲು. ಆ್ಯಕ್ಚುಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ನಾನು ಸರಿಯಾಗಿ ಬೆಂಗಳೂರೇ ಗೊತ್ತಿಲ್ಲ. ಕೆಲವೊಬ್ಬರು ನಂಗೆ ಬೈತಾರೆ, ಏನು ಮಾಡೋದು. ಬೆಂಗಳೂರು ಅಂದರೆ ನಿಯರ್ ಬೈ, ಬೆಂಗಳೂರಿಗೆ ಒಂದು 30-40 ಕಿಲೋಮೀಟ್ರ್ ಒಳಗಡೆನೇ ಇದ್ದು. ಬಟ್ ಆದ್ರೂ ನನಗೆ ಬೆಂಗಳೂರು ಬಗ್ಗೆ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನಾವು ಹಳ್ಳಿಲಿ ಹುಟ್ಟು ಬೆಳೆದಿದ್ದು. ಅಪ್ಪ ಅಮ್ಮ ಬೆಂಗಳೂರನ್ನ ನೋಡೋಕ್ಕಾಗಲಿ, ಇದು ಮಾಡೋದಕ್ಕಾಗಲಿ, ಅಂದರೆ ಓಡಾಡೋಕ್ಕಾದ್ರೂ ಕಳಿಸಿಲ್ಲ, ಮತ್ತು ಅವರು ಕೂಡ ಕರ್ಕೊಂಡು ಹೋಗಿಲ್ಲ. ಹಾಗಾಗಿ ಬೆಂಗಳೂರು ಬಗ್ಗೆ ಏನೇನೂ ಗೊತ್ತಿಲ್ಲ. ಡಿಗ್ರಿ ಮಾತ್ರ ಮಾಡಿದ್ದೀನಿ. ಟ್ಯೂಷನ್ ಹೋಗೋದು ಬಿಟ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತವನೆ. ಕಷ್ಟ ಆಗ್ಬಾರ್ದು ಅಂತ ಮನೆ ಕ್ಲೀನಾಗಿ ಇಟ್ಟಿದ್ದೀನಿ ಅಂತ ಹೇಳಕ್ ಬಂದವನೆ. ಒಳ್ಳೆ ನನ್ನ ಮಗ ನೀನು. ಬರೋಷ್ಟರಲ್ಲಿ ಎಗರಿಸ್ಕೊಂಡು ಬಂದ್ಬಿಟ್ಟು ಅವ್ನು ಸೌಂಡ್ ಕೇಳಿಸ್ಕೊಂಡು ನನಗೆ ಯಾಕಷ್ಟೇ. ಬೇಗ ಹೋಗೋ, ಟ್ಯೂಷನ್ ಟೈಮ್ ಆಗ್ತದೆ. ನಾವು ಹೋಲ್ಸೇಲಲ್ಲೆಲ್ಲ ಸೇಲ್ ಮಾಡ್ತಿದ್ದೀವಿ. ಹಾಯ್. ಆ್ಯಕ್ಚುಲಿ ಇವಾಗ ಒಂದಷ್ಟು ಜ್ಯುವೆಲರಿನೆಲ್ಲ ತೆಗೆದ್ಬಿಟ್ಟು ರೇಟಿಂಗ್ ಆಗ್ತಾ ಇದ್ದೀನಿ. ಎಲ್ಲ ಡಿಸ್ಕೌಂಟ್ ಸೇಲಲ್ಲಿ ನಾನು ಮಾಡ್ತಾ ಇರೋವಂಥದ್ದು. ಸೊ ಇನ್ನು ಯಾರೇ ನೆಕ್ಸ್ಟು ಟೆರಕೋಟ ಜ್ಯುವೆಲರಿ ಪರ್ಚೇಸ್ ಮಾಡೋದಿದ್ರು ಒಂದಷ್ಟು ಡಿಸ್ಕೌಂಟಲ್ಲಿ ನಾನು ಮಾಡ್ತಾ ಇರೋವಂಥದ್ದು. ಎಲ್ರಿಗೂ ಡಿಸ್ಕೌಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟಾಲಿಗೆ ಬರೋರಾಗಿರ್ಬೋದು. ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಒಂದಷ್ಟು ಇದಿದೆ. ಇವಾಗ ನೆಕ್ಸ್ಟ್ ಸ್ಟಾಲ್ ಇದೆ, ನಾಳೆಯಿಂದ ಮತ್ತೆ ಹೋಗ್ತಿದ್ದೀನಿ. ಇನ್ನೂ ಒಂದು 3-4 ದಿನ ಇರುತ್ತೆ ಕಬ್ಬನ್ ಪಾರ್ಕಲ್ಲಿ. ಸೊ ಯಾರು ಬರ್ತೀರಾ ನೀವೆಲ್ಲರೂ ಅವ್ರಿಗೆಲ್ಲ ಡಿಸ್ಕೌಂಟ್ ರೇಟಲ್ಲಿ ನಾನು ಹಾಕ್ತಾ ಇರೋದು. ಸೊ ತುಂಬ ಡಿಸ್ಕೌಂಟ್ ಇಟ್ಟಿದ್ದೀನಿ. ಆಲ್ಮೋಸ್ಟು ಜ್ಯುವೆಲರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಒಂದೆರಡು ತೋರಿಸ್ತೀನಿ ನನಗೆ. ಸೊ ಈ ಥರದ್ದೆಲ್ಲ ಇದೆಯಲ್ಲ, ಇದನ್ನೇನಿಲ್ಲ ಅಂದರೆ ನಾನು 300-350 ಈ ಥರ ಸೇಲ್ ಮಾಡ್ತೀನಿ. ಇದನ್ನೆಲ್ಲ 250 ಸೇಲ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಹ್ಯಾಂಡ್ಮೇಡು. ಸೊ ಎಲ್ಲ ಜ್ಯುವೆಲರಿನೂ ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೆ. ಮತ್ತು 500 ರೂಪಾಯಿ ಮೇಲೆ ಯಾರೆಲ್ಲ ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ಒಂದು ಸ್ಟಡ್ಸು, ನಾನು ಮಾಡಿರೋವಂಥ ಒಂದು ಸ್ಟಡ್ಡು ಫ್ರೀಯಾಗಿ ಕೊಡ್ತೀನಿ, ಇಯರಿಂಗು. ಸೊ ಎಲ್ಲ ಡಿಸ್ಕೌಂಟಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಒಂದಷ್ಟು ಸ್ಟಾಕ್ ಇದೆ. ಆ ಸ್ಟಾಕ್ ಖಾಲಿ ಆದಮೇಲೆ ಹೊಸ ಹೊಸ ಡಿಸೈನು ಮಾಡೋದಕ್ಕೆ ಮೂಡ್ ಬರುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ. ಯಾಕಂದರೆ ಅಷ್ಟು ಕೆಲಸ ಇದೆ ಇದರಲ್ಲಿ ಟೆರಕೋಟ. ಸೊ ಹೊಸದಾಗಿ ಮಾಡೋದಕ್ಕೆ ಒಂದು ಪ್ರಯತ್ನ. ಸೊ ಯಾರೆಲ್ಲ ಬರ್ತೀರೋ ಡಿಸ್ಕೌಂಟ್ ರೇಟಲ್ಲಿ ನಾನು ಟೆರಕೋಟ ಜ್ಯುವೆಲರಿನ ಸ್ಟಾಲ್ಗಳಲ್ಲಿ ಕೊಡ್ತೀನಿ. ಸೊ ಬಂದು ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಇದನ್ನೆಲ್ಲ ಇದು ನೇಮ್ಸ್ ಎಲ್ಲ ಸರಿ ನಂಬರ್ಸ್ ಎಲ್ಲ ಹಾಕ್ತಿದ್ದೀನಿ. ಅಯ್ಯಯ್ಯ